ಆಲೋಕಯೇ ಶ್ರೀ ಬಾಲಕೃಷ್ಣಂ ಸಖಿ ಆಲೋಕಯೇ ಶ್ರೀ ಬಾಲಕೃಷ್ಣಂ ಸಖಿ ಆನಂದ ಸುಂದರ. ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಕಳೆದ ಸಂಚಿಕೆಯಲ್ಲಿ ನಾರಾಯಣೀಯದ 2 ಶ್ಲೋಕಗಳನ್ನ ವಿಸ್ತಾರವಾಗಿ ನೋಡಿದ್ವಿ. ಇಂದಿನ ಸಂಚಿಕೆಯಲ್ಲಿ ನಾರಾಯಣೀಯದ 3ನೆಯ ಶ್ಲೋಕ, ಪ್ರಥಮ ದಶಕದ 3ನೆಯ ಶ್ಲೋಕ. ಸತ್ವಂ ಯತ್ತತ್ಪರಾಭ್ಯಾಂ ಅಪರಿಕಲನತೋ ನಿರ್ಮಲಂ ತೇನ ತಾವತ್ ಭೂತೈರ್ಭೂತೇಂದ್ರಿಯೈಸ್ತೆ ವಪುರಿತಿ ಬಹುಶಃ ಶ್ರೂಯತೆ ವ್ಯಾಸವಾಕ್ಯಂ. ತತ್ಸ್ವಚ್ಛತ್ವಾದ್ಯದಚ್ಛಾದಿತ ಪರಸುಖಚಿದ್ಗರ್ಭ ನಿರ್ಭಾಸರೂಪಂ ತಸ್ಮಿನ್ ಧನ್ಯಾರಮಂತೆ ಶ್ರುತಿಮತಿ ಮಧುರೇ ಸುಗ್ರಹೇ ವಿಗ್ರಹೇತೆ. ಭಟ್ಟಪಾದರು ಭಗವಂತನ ಲೀಲಾ ವಿಗ್ರಹದ ವಿಷಯವಾಗಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ರಜೋಗುಣ ಮತ್ತು ತಾಮಸ ಗುಣಗಳ ಮಿಶ್ರಣವಿಲ್ಲದೆ ನಿರ್ಮಲವಾದ ಶುದ್ಧ ಸತ್ವ ಗುಣದಿಂದಲೇ ಅದರ ಉಪಾದಾನಗಳಾದ ಭೂತ ಇಂದ್ರಿಯಗಳು ಅವೆಲ್ಲ ಸೇರಿ ನಿನ್ನ ಲೀಲಾ ಶರೀರವಾಗಿದೆ. ನಿನ್ನ ಈ ರೂಪ ಇಂತಹದ್ದೆಂದು ಪುರಾಣಗಳಲ್ಲಿ ವೇದವ್ಯಾಸರು ಮತ್ತೆ 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 ಆ ಲೀಲಾ ವಿಗ್ರಹದ ಬಗ್ಗೆ ಉದ್ಘೋಷಿಸುತ್ತಾನೇ ಇದ್ದಾರೆ. ವಪುರಿತಿ ಬಹುಶಃ ಶ್ರೂಯತೆ ವ್ಯಾಸವಾಕ್ಯಂ. ಇಂತಹ ನಿನ್ನ ರೂಪ ನಿರ್ಮಲವಾಗಿರುವುದರಿಂದಲೂ ನಿರಾವೃತ ಪರಮಾನಂದ ಚಿನ್ಮಯ ಬ್ರಹ್ಮವೂ ಆಗಿರುವುದರಿಂದಲೂ ಅದು ಯಾವಾಗ್ಲೂ ಜಾಜ್ವಲ್ಯಮಾನವಾಗಿಯೇ ಇದೆ. ಅದು ಸುಗ್ರಾಹ್ಯವಾಗಿರುವುದರಿಂದಲೂ ಕೇಳುವುದಕ್ಕೆ ಅತಿ ಮಧುರವಾಗಿದೆ. ಗುರುವಾರಪ್ಪ, ನಿನ್ನ ಈ ವಿಗ್ರಹದಲ್ಲಿ ಆ ಭಕ್ತಿಯನ್ನ ಕೊಂಡು ಭಕ್ತಿ ಸಂಪನ್ನರಾದ ಜನರು ನಿನ್ನ ಈ ಲೀಲಾ ವಿಗ್ರಹದಲ್ಲಿ ಸತ್ವರೂಪದಲ್ಲಿ ಇರತಕ್ಕಂತಹ ನಿನ್ನ ಈ ವಿಗ್ರಹದಲ್ಲಿ ರಮಿಸ್ತಾ ಇದ್ದಾರಲ್ಲ, ಅವರೇ ಕಣಪ್ಪ ಧನ್ಯರು. ಭಟ್ಟದ್ರಿ ಹೇಳ್ತಾ ಇದ್ದಾರೆ. ಪ್ರತಿ ಪದಕ್ಕೂ ಅರ್ಥವನ್ನ ನೋಡೋಣ. ತತ್ ಅಂತಂದ್ರೆ ಗುರುವಾಯೂರಪ್ಪನಿಗೆ, ತತ್ ಪರಾಭ್ಯಾಂ ಅಪರಿಕಲನತಃ ನಿರ್ಮಲಂ ಯತ್ ಸತ್ವಂ ತೇನ ತಾವತ್ ಭೂತೈಹಿ ಭೂತೇಂದ್ರಿಯೈಹಿ ತೇ ವಪುಹು ಅಂತ. ಪರಾಭ್ಯಾಂ ಅಂತಂದ್ರೆ ರಜಸ್ತಮೋಭ್ಯಾಂ ಅಂತ ಅರ್ಥ. ಅಪರಿಕಲನತಃ ಅಂತಂದ್ರೆ ಪರಿಕಲನಾಭಾವಾತ್, ಪರಸ್ಪರ ಮೇಲನಾಭಾವಾತ್ ಇತ್ಯರ್ಥ ಅಂತ. ಅಂದ್ರೆ ರಜೋಗುಣ ಮತ್ತು ತಮೋಗುಣದ ಮೇಲನವಿಲ್ಲದೆ, ಮಿಶ್ರಣವಿಲ್ಲದೆ, ಅಥವಾ ಇನ್ನೊಂದು ರೀತಿಯಲ್ಲಿ ನೋಡಿದರೆ ಎಲ್ಲಿ ರಜೋಗುಣ ಮತ್ತು ತಮೋಗುಣಗಳು ಬೇರೆಯಾಗಿದೆಯೋ ಅಲ್ಲಿ, ಅಂದರೆ ಇಲ್ಲಿ ಗುರುವಾಯೂರಪ್ಪನನ್ನ ನೈರ್ಮಲ್ಯವನ್ನ ಸೂಚಿಸ್ತಾ ಇದ್ದಾರೆ ಭಟ್ಟಪಾದರು. ಮುಂದೆ ನಿರ್ಮಲಂ ಅಂತ ಹೇಳ್ತಾ ಇದ್ದಾರೆ. ಅತ್ಯಂತಂ ವಿಶುದ್ಧಂ ಅಂದ್ರೆ ಯಾವುದು ಅತ್ಯಂತ ವಿಶುದ್ಧವಾಗಿದೆಯೋ ಅದು. ಯತ್ ಸತ್ವಂ
ಅಂದ್ರೆ ಸತ್ವಗುಣ ಯಾವುದು ಅತ್ಯಂತ ವಿಶುದ್ಧವಾಗಿದೆಯೋ ಆ ಸತ್ವಗುಣ. ತೇನ ತಾವತ್ ತೇನ ತಾವತ್ ಇತ್ಯವಧಾರಣೆ ಸತ್ವಗುಣೇರ್ನೈವ ಇತ್ಯರ್ಥ. ಅಂದ್ರೆ ತಾವತ್ ಎಂಬ ಪದದಿಂದ ಸತ್ವಗುಣವನ್ನೇ ನಾವು ಅರ್ಥ ಮಾಡಿಕೊಳ್ಳಬೇಕು. ಭೂತೈಹಿ ಅಂತ ಮುಂದೆ ಹೇಳ್ತಾರೆ. ಭೂತೈಹಿ ಅಂದ್ರೆ ಜಾತೈಹಿ, ಯಾವ ಯಾವುದು ಹುಟ್ಟಿದೆಯೋ ಅವೆಲ್ಲವೂ. ಭೂತೇಂದ್ರಿಯೈಹಿ ಭೂತಾನಿ ಚ ಇಂದ್ರಿಯಾಣಿ ಚ ಅಂತ. ಭೂತಾನಿ ಅಂದ್ರೆ ಯಾವುವು ಅಂತಂದ್ರೆ ಪೃಥಿವ್ಯ ತೇಜೋ ವಾಯು ಆಕಾಶ ರೂಪಾಣಿ ಪಂಚಭೂತಾನಿ. ಶ್ರೋತ್ರತ್ವಕ್ ಚಕ್ಷುಃ ಘ್ರಾಣಃ ಅಖ್ಯಾನಿ ಜ್ಞಾನೇಂದ್ರಿಯಾಣಿ. ವಾಕ್ ಪಾಣಿಪಾದ ಪಾಯೂಪಸ್ಥಾನಾನಿ ಅಂತ ಹೇಳ್ತಾ ಇದ್ದಾರೆ. ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಅಷ್ಟೂ ಸಹ ಅಂದ್ರೆ ಪಂಚಭೂತಗಳು, ಪೃಥಿವಿ ಅಂದ್ರೆ ಭೂಮಿ, ಅಪ್ಪು ಅಂತಂದ್ರೆ ನೀರು, ತೇಜಸ್ಸು ಅಂತಂದ್ರೆ ಅಗ್ನಿ ಅಥವಾ ಬೆಂಕಿ, ವಾಯು ಅಂತಂದ್ರೆ ಆಕಾಶ. ಇಂದ್ರಿಯಾಣಿ ಅಂತ ಹೇಳಿದ್ರಲ್ಲ, ಭೂತಾನಿ ಅಂತಂದ್ರೆ ಪಂಚಭೂತಾನಿ, ಇಂದ್ರಿಯಾಣಿ ಅಂತ ಹೇಳಿದ್ರಲ್ಲ, ಆ ಇಂದ್ರಿಯಾಣಿ ಅಂತಂದ್ರೆ ಇಂದ್ರಿಯಾಣಿ ಅಂದ್ರೆ ಎರಡು ಭಾಗವನ್ನ ಮಾಡ್ಕೋತಾರೆ. ಒಂದು ಜ್ಞಾನೇಂದ್ರಿಯ ಮತ್ತೊಂದು ಕರ್ಮೇಂದ್ರಿಯ. ಆ ಜ್ಞಾನೇಂದ್ರಿಯಗಳು ಯಾವುವು ಅಂತಂದ್ರೆ ಶ್ರೋತ್ರ ಅಂದ್ರೆ ಕಿವಿ, ತ್ವಕ್ಕು ಅಂತಂದ್ರೆ ಚರ್ಮ, ಚಕ್ಷುಹು ಅಂತಂದ್ರೆ ನೇತ್ರ ಕಣ್ಣು, ಜಿಹ್ವಾ ಅಂತಂದ್ರೆ ನಾಲಿಗೆ, ಘ್ರಾಣ ಅಂತಂದ್ರೆ ಮೂಗು. ಇದು ಜ್ಞಾನೇಂದ್ರಿಯಗಳು. ಮುಂದೆ ಕರ್ಮೇಂದ್ರಿಯಗಳನ್ನ ಹೇಳ್ತಾರೆ. ವಾಕ್ ಪಾಣಿಪಾದ ಪಾಯೂಪಸ್ಥಾನಾನಿ ಅಂತ. ಹೀಗೆ ತೇ ಅಂದ್ರೆ ತವ ನಿನ್ನ ಅಂದ್ರೆ ಗುರುವಾಯೂರಪ್ಪನ ಅಸ್ಮತ್ಪುರೇ ವರ್ತಿನಃ ಭಗವತಃ ಅಂತ ವ್ಯಾಖ್ಯಾನ. ಅಂದ್ರೆ ಆ ಗುರುವಾಯೂರಪ್ಪನ ವಿಗ್ರಹ ಸತ್ವವಾಗಿಯೇ ಇದೆ ಅಂತ. ನಮ್ಮ ದೇಹ ತರ ಅಲ್ಲ. ನಮ್ಮ ದೇಹ ತ್ರಿಭಿರ್ಮಾನುಷಂ ಅಂತ ಮನುಷ್ಯನ ದೇಹವನ್ನ ಹೇಳ್ತಾರೆ. ಸತ್ವ ರಜಸ್ಸು ತಮಸ್ಸುಗಳನ್ನ ಒಳಗೊಂಡೇ ಮನುಷ್ಯನ ಶರೀರ. ಆದರೆ ಗುರುವಾಯೂರಪ್ಪನ ಶರೀರ ಕೇವಲ ಸತ್ವರೂಪದಿಂದ. ಎಷ್ಟೇ ಮನುಷ್ಯರಾದರೂ ಅಲ್ಲಲ್ಲಿ ಸತ್ವಗುಣ, ಅಲ್ಲಲ್ಲಿ ರಜೋಗುಣ, ಅಲ್ಲಲ್ಲಿ ತಮೋಗುಣ ಬೇರೆ 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 ಪರಿಮಾಣದಲ್ಲಿ ಬರ್ತಾ ಇರ್ತವೆ. ಆದರೆ ಈ ಗುರುವಾಯೂರಪ್ಪ ನಿನ್ನ ಈ ವಿಗ್ರಹ, ನಿನ್ನ ಈ ದೇಹ ಇದೆಯಲ್ಲ, ಅದು ಅತ್ಯಂತ ಸತ್ವವಾಗಿಯೇ ಮಾಡಿರ್ತಕ್ಕಂತಹ ವಿಗ್ರಹ ಅಂತ ಹೇಳ್ತಾ ಇದೆ. ಇಲ್ಲಿ ಒಂದು ವಿಚಾರವನ್ನ ಭಟ್ಟಪಾದರು ಮಾಡಿದ್ದಾರೆ. ಅಂದರೆ ಎಲ್ಲರಿಗೂ ತಿಳಿದಿರ್ತಕ್ಕಂತಹ ವಿಷಯ ಏನು ಅಂತಂದ್ರೆ, ಬ್ರಹ್ಮನಿಗೆ ಅಥವಾ ಬ್ರಹ್ಮನಿಗೆ ದೇಹವಿಲ್ಲ ಅಂತ ನಮ್ಗೆ ಪ್ರಸಿದ್ಧವಾಗಿರ್ತಕ್ಕಂತಹ ಯುಕ್ತಿ. ಆದರೆ ಭಟ್ಟಪಾದರು ಇಲ್ಲಿ ವಪುಹು ಅಂತ ಪದಪ್ರಯೋಗ ಮಾಡಿದ್ದಾರೆ. ವಪುಹು ಅಂತಂದ್ರೆ ದೇಹ. ಭಗವಂತನಿಗೆ ದೇಹ ಇಲ್ಲ, ಇಲ್ಲಿ ವಪುಹು ಅಂತ ಮಾಡಿದ್ದಾರೆ. ಇದೇನಪ್ಪಾ ಇದು ಅಂತಂದ್ರೆ, ಅಲ್ಲೊಂದು ಮಾತು ಬರುತ್ತೆ ಶಾಸ್ತ್ರದಲ್ಲಿ, ದುಃಖ ಜನ್ಮ ಪ್ರವೃತ್ತಿ ದೋಷ ಮಿಥ್ಯಾಜ್ಞಾನಾನಾಂ ಉತ್ತರೋತ್ತರಾಪಾಯೇ ತದನಂತರಾಪಾಯಾತ್ ಅಪವರ್ಗಃ ಇತ್ಯುಕ್ತೆ ಮಿಥ್ಯಾಜ್ಞಾನ ಅಭಾವೇನ ಪ್ರವೃತ್ತಿ ದೋಷಾಭಾವೇ ತದಭಾವೇ ಚ ಜನ್ಮನಶ್ಚ ಅಭಾವೇನ ಭಗವತಃ ಶರೀರಾಭಾವಾತ್. ಅಂದ್ರೆ ಮಿಥ್ಯಾಜ್ಞಾನವಿಲ್ಲದ ಕಾರಣ ನಾನಿಂಥವನು, ಇದನ್ನ ಪಡೆಯಬೇಕು, ಇತರ ಮಿಥ್ಯಾಜ್ಞಾನಗಳಿಲ್ಲದ ಕಾರಣ, ಅಂದರೆ ತ್ರಿಪುಟಿಯೂ ಇಲ್ಲ, ದ್ವೈತವೂ ಇಲ್ಲದ ಕಾರಣ, ಅದರಿಂದ ಪ್ರವೃತ್ತಿಯೂ ಇಲ್ಲ. ಸರ್ವ ಪ್ರವೃತ್ತಿಗೂ ಯಾವುದು ಕಾರಣ ಅಂತ ನೋಡಿದ್ರೆ ಈ ಮಿಥ್ಯಾಜ್ಞಾನವೇ. ಮಿಥ್ಯಾಜ್ಞಾನ ಇಲ್ಲದ ಕಾರಣ ಪ್ರವೃತ್ತಿಯೂ ಇಲ್ಲ. ಈಗ ಪ್ರವೃತ್ತಿಯೂ ಇಲ್ಲದ ಕಾರಣ ಕೇವಲ ಬ್ರಹ್ಮನಾಗಿಯೇ ಇದ್ದಾನೆ.
ಹೀಗೆ ಕೇವಲ ಬ್ರಹ್ಮನಾಗಿಯೇ ಇರುವುದರಿಂದ ಅವನಿಗೆ ಜನ್ಮವೂ ಇಲ್ಲ ಮರಣವೂ ಇಲ್ಲ. ಜನ್ಮವೂ ಇಲ್ಲ ಮರಣವೂ ಇಲ್ಲ ಅಂತಂದ ಮೇಲೆ ಅವನಿಗೆ ಶರೀರವೂ ಇಲ್ಲ ಅಂತ ಒಂದು ವಿಚಾರವನ್ನ ಅಲ್ಲಿ ಮಾಡಿದ್ದಾರೆ. ಈಗ ಪೂರ್ವ ಪಕ್ಷಿ ಕೇಳ್ತಾನೆ, ಅದೆಲ್ಲ ಸರಿಯಪ್ಪ, ಅದೆಲ್ಲ ಒಪ್ಕೊಳ್ಳೋಣ, ಆದ್ರೆ ಈ ದೇಹ ನನಗೆ ಪ್ರತ್ಯಕ್ಷವಾಗಿ ಕಾಣ್ತಾ ಇದೆಯಲ್ಲ, ಅದನ್ನ ನೀನಿಲ್ಲ ಅಂತ ಹೇಳಕ್ಕಾಗಲ್ವಲ್ಲಪ್ಪ. ಬ್ರಹ್ಮನಿಗೆ ದೇಹ ಇಲ್ಲ, ಸರಿ, ಅದೆಲ್ಲ ಹೇಳ್ತೀವಿ, ಆದ್ರೆ ಅದೇ ಬ್ರಹ್ಮ ಇಲ್ಲಿ ಗುರುವಾಯೂರಪ್ಪನ ರೂಪದಲ್ಲಿ ಇದೆ ಅಂತ ಹೇಳ್ತಾ ಇದ್ದೀರಿ, ಅದಕ್ಕೆ ದೇಹ ಇದೆಯಲ್ಲ, ಅದಕ್ಕೇನು ಉತ್ತರ ಅಂತಂದ್ರೆ ಭಕ್ತಾನುಗ್ರಹಾರ್ಥಂ. ಅದಕ್ಕೊಂದೇ ಮಾತು, ಭಕ್ತಾನುಗ್ರಹಾರ್ಥಂ. ಆ ತನ್ನನ್ನು ನಾಡಿ ಬಂದ ಭಕ್ತರಿಗೆ ಅನುಗ್ರಹ ಮಾಡಕ್ಕಾಗಿ ಈ ಬ್ರಹ್ಮ ಈ ರೂಪವನ್ನ ತಾಳಿದೆ ಅಂತ ಹೇಳ್ತಾರೆ. ಸರಿ, ಆಯ್ತು, ಹಂಗು ತಗೊಳ್ಳೋಣ. ಇದಕ್ಕೇನು ಪ್ರಮಾಣ? ಸುಮ್ಮನೆ ಏನೋ ಹೇಳಕ್ಕಾಗಲ್ವಲ್ಲ, ಪ್ರಮಾಣ ಬೇಕಲ್ಲ. ಅದಕ್ಕೆ ಭಟ್ಟಬಾದ್ರಲ್ಲಿ ಹೇಳ್ತಾರೆ, ಶ್ರೂಯತೆ ವ್ಯಾಸವಾಕ್ಯಂ ಅಂತ. ಶ್ರೀ ವೇದವ್ಯಾಸ ಮುನೇ ವಾಕ್ಯಂ ಅಂತ ಹೇಳ್ತಾರೆ. ಅಂದ್ರೆ ವೇದವ್ಯಾಸರನ್ನ ಪ್ರಮಾಣವಾಗಿ ಭಟ್ಟಪಾದರು ತಗೋತಾ ಇದ್ದಾರೆ. ಅಷ್ಟಾದಶ ಪುರಾಣಾನಾಂ ಕರ್ತಾ ಸತ್ಯವತಿ ಸುತಃ. ಈ 18 ಪುರಾಣಗಳಿಗೂ ಮತ್ತು ಭಾಗವತ ಪುರಾಣಕ್ಕೂ ಕರ್ತ ಯಾರು ಅಂತಂದ್ರೆ ಅದು ವೇದವ್ಯಾಸರು. ವೇದವ್ಯಾಸರು, ಸರಿ ಆಯ್ತು. ಈಗ ವೇದವ್ಯಾಸರನ್ನೇ ಯಾಕೆ ಪ್ರಮಾಣವಾಗಿ ತಗೋಬೇಕು? ಅದೊಂದು ಪ್ರಶ್ನೆ ಬರುತ್ತಲ್ಲ. ವೇದವ್ಯಾಸರನ್ನೇ ಯಾಕೆ ಪ್ರಮಾಣ ಅಂದ್ರೆ, ಇದರಲ್ಲಿ ಹೇಳ್ತಾರೆ ವ್ಯಾಸಸ್ಯ ಭಗವದ್ ಅಭಿನ್ನತ್ವಾತ್ ಅಂತ. ಸ್ವಯಂ ವ್ಯಾಸರೇ ಭಗವಾನರು ಅಂತ ಹೇಳ್ತಾರೆ. ವ್ಯಾಸಸ್ತು ಭಗವಾನ್ ಸ್ವಯಂ. ಭಗವಂತನು ಹೇಳ್ತಾನೆ, ಮುನೀನಾಂ ಅಪ್ಯಹಂ ವ್ಯಾಸಃ ಅಂತ. ಇದಲ್ಲದೆ ನಮ್ಮ ಭಗವತ್ಪಾದರು ವ್ಯಾಸರಿಗೆ ಗೀತಾ ಭಾಷ್ಯದ ಆರಂಭದಲ್ಲಿ ಹೇಳ್ತಾರೆ, ವೇದವ್ಯಾಸ ಸರ್ವಜ್ಞ ಭಗವಾನ್ ಅಂತ. ಇಷ್ಟೂ ಪ್ರಾಮಾಣ್ಯ ಇರೋದ್ರಿಂದ ಭಟ್ಟಪಾದರು ವೇದವ್ಯಾಸರನ್ನೇ ಪ್ರಮಾಣವಾಗಿ ತಗೊಂಡಿದ್ದಾರೆ. ಸರಿ, ಈಗ ಭಗವಂತನು ಭಕ್ತರ ಅನುಗ್ರಹಕ್ಕಾಗಿ ಈ ದೇಹವನ್ನ ತಗೊಂಡಿದ್ದಾನೆ ಅಂತ ಹೇಳ್ತಾ ಇದ್ದೀರಿ. ಅದಕ್ಕೆ ಏನು ಪ್ರಮಾಣ ಅಂದ್ರೆ, ಪುಂಖಾನುಪುಂಖವಾಗಿ 18 ಪುರಾಣಗಳಲ್ಲಿ ಇದಕ್ಕೆ ಪ್ರಮಾಣಗಳನ್ನ ಕೊಡುವುದು. ಆದರೆ ಇದು ಭಾಗವತದ ಸಾರವಾಗಿರೋದ್ರಿಂದ ಭಾಗವತದಿಂದಲೇ ಇದಕ್ಕೆ ಪ್ರಮಾಣವನ್ನ ಕೊಟ್ರೆ ಇದಕ್ಕೆ ಮತ್ತಷ್ಟು ಔಚಿತ್ಯ. ಶ್ರೂಯತೆ ವ್ಯಾಸವಾಕ್ಯಂ ಅಂತಂದ್ರೆ ಬಹುಶಃ ಅನೇಕ ವಾರಂ ಇತ್ಯರ್ಥ ಅಂತ ವ್ಯಾಖ್ಯಾನಕಾರರು. ಸರಿ, ಏನೇನು ಭಾಗವತದಲ್ಲಿ ಏನಪ್ಪಾ ಹೇಳಿದೆ ಅಂತಂದ್ರೆ ನೋಡಿ, ಶ್ಲೋಕಗಳು ಒಂದು ಪಟ್ಟಿಯನ್ನ ನೋಡೋಣ. ಹೀಗಿದೆ: ಅಥಾಖ್ಯಾಹಿ ಹರೇರ್ಧೀಮಾನ್ ಅವತಾರ ಕಥಾ ಶುಭಾಃ ಲೀಲಾ ವಿಧದತ ಸ್ವೈರಂ ಈಶ್ವರಸ್ಯಾತ್ಮ ಮಾಯಯಾ ಜಗೃಹೇ ಪೌರುಷಂ ರೂಪಂ ಭಗವಾನ್ ಮಹದಾದಿಭಿಃ ಸಂಭೂತಂ ಷೋಡಶಕಲಂ ಆದೌ ಲೋಕಸಿಸೃಕ್ಷಯಾ ಯಸ್ಯಾಂಭಸಿ ಶಯಾನಸ್ಯ ಯೋಗ ನಿದ್ರಾಂ ವಿತನ್ವತಃ ನಾಭಿಹೃದಾಂಬುಜಾದಾಸೀತ್ ಬ್ರಹ್ಮ ವಿಶ್ವಸೃಜಾಂ ಪತಿಃ ಯಸ್ಯಾವಯವ ಸಂಸ್ಥಾನೈಃ ಕಲ್ಪಿತೋ ಲೋಕವಿಸ್ತರಃ ತದ್ವೈ ಭಗವತೋ ರೂಪಂ ವಿಶುದ್ಧಂ ಸತ್ವಮೂರ್ಜಿತಂ ಭೇಜಿರೆ ಮುನಯೋಥಾಗ್ರೆ ಭಗವಂತಂ ಅಧೋಕ್ಷಜಂ ಸತ್ವಂ ವಿಶುದ್ಧಂ ಕ್ಷೇಮಾಯ ಕಲ್ಪಂತೆ ಏನು ತಾನಿಹ. ಕೊನೆಯದಾಗಿರ್ತಕ್ಕಂತಹ ಶ್ಲೋಕ ಮತ್ತು ವೈಶಿಷ್ಟ್ಯ: ಮುಮುಕ್ಷವೋ ಘೋರ ರೂಪಾನ್ ಹಿತ್ವಾ ಭೂತಪಥೀನಥ ನಾರಾಯಣ ಕಲಾಶಾಂತ ಭಜಂತಿ ಹ್ಯನಸೂಯವಃ ಎಂಬ ಪ್ರಮಾಣಗಳನ್ನ ಭಟ್ಟಪಾದರು ಮನಸ್ಸಲ್ಲಿಟ್ಕೊಂಡು ಬಹುಶಃ ಶ್ರೂಯತೆ ವ್ಯಾಸವಾಕ್ಯಂ ಅಂತ ಮಾಡಿಕೊಂಡು ಶ್ರೂಯತೆ ವ್ಯಾಸವಾಕ್ಯಂ ಮುಗ್ದಿದೆ. ಅದಾದ್ಮೇಲೆ ತದ್ ಭಗವತ ಮುಂದೆ ತತ್ ಅಂತ ಇದೆ. ಅಂದ್ರೆ ಭಗವತ ಲೀಲಾ ವಿಗ್ರಹ
ವಿಗ್ರಹ ಸ್ವೀಕಾರಸ್ಯ ಪ್ರಯೋಜನಂ ಪ್ರತಿಪಾದಯತಿ ತತ್ ಅಂತಂದ್ರೆ ಭಕ್ತಾನುಗ್ರಹಾರ್ಥ ಮುಂಚೆ ಹೇಳಿದಂತೆ. ಅಂದ್ರೆ ಪೂರ್ವಂ ಪ್ರತಿಪಾದಿತ ಸತ್ವಗುಣ ಸ್ವಚ್ಛತ್ವಾತ್ ಇಂದ ಪುನಃ ರಜೋಗುಣಗಳು ತಮೋಗುಣಗಳ ಮೇಲನ ಇಲ್ಲದೆ ಇರುವುದರಿಂದ ನಿರ್ಮಲವಾಗಿರುವುದನ್ನ ಸೂಚಿಸ್ತಾ ಇದ್ದಾರೆ. ಈಗ ಮುಂದೆ ಎತ್ ಅಚ್ಛಾದಿತ ಪರಸುಖ ಚಿದ್ ಗರ್ಭ ನಿರ್ಭಾಸ ರೂಪಂ ಅಂತ ಪದ. ಆಚ್ಛಾದಿತ ಯಾ ಪರಸುಖ ಚಿತ್ ತದ್ ಗರ್ಭೆ ಯಸ್ಯ ತತ್ ಯ ನಿರ್ಭಾಸ ರೂಪಂ ಯಸ್ಮಿನ್ ತತ್ ಅನಾವೃತ್ತಸ್ಯ ಚಿದಾನಂದ ಬ್ರಹ್ಮಣಃ ಅಂತರ್ ಭಾಗೆ ನಿತರಾಂ ಭಾಸಮಾನ ಸ್ವರೂಪೇ ಇತ್ಯರ್ಥಃ ಅಂತ ವ್ಯಾಖ್ಯಾನಕಾರರು. ಅಂದರೆ ಈ ಅನಾವರಣಗೊಳ್ಳದ ಚಿದಾನಂದ ಬ್ರಹ್ಮನೊಳಗೆ ನಿರಂತರವಾಗಿ ಹೊಳೆಯುತ್ತಿದ್ದಾನೆ ಈ ರೂಪದಲ್ಲಿ ಅಂತ ಅರ್ಥ. ನೋಡಿ, ಭಗವಂತನಿಗೂ ಆ ಬ್ರಹ್ಮನಿಗೂ ಭಟ್ಟಪಾದರು ಇಲ್ಲಿ ಅಭೇದವನ್ನ ತೋರಿಸ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ ಶ್ರುತಿಮತಿ ಮಧುರೇ ಅಂತ. ಶ್ರುತಿಮತಿ ಅಂತಾನು ತಗೋಬಹುದು, ಅಥವಾ ಶ್ರುತಿಮತಿಭ್ಯಾಂ ಮಧುರೇ ಅಂತಾನು ತಗೋಬಹುದು. ಅಂದರೆ ಶ್ರುತಿ ಅಂತಂದ್ರೆ ವೇದ, ಮತಿ ಅಂತಾರೆ ಶಿರಸ್ಸು ಅಂದ್ರೆ ವೇದಾಂತ. ಈ ಗುರುವಾಯೂರಪ್ಪ ವೇದಾಂತದ ವಿಷಯವಾಗಿದ್ದಾನೆ ಅಂತ ಅರ್ಥ. ಮತ್ತೊಂದು ಅರ್ಥ ಇದರಲ್ಲಿ ಸ್ವಾರಸ್ಯ, ಶ್ರುತಿ ಶ್ರೋತುಂ ಮತಿ ಸ್ಮರಣಾದಿ ತತ್ರ ಮಧುರೇ ಆಹ್ಲಾದಕರೇ ಅಂತ. ಅಂದರೆ ಅವನ ಬಗ್ಗೆ ಕೇಳುವುದರಿಂದ, ಅವನ ಬಗ್ಗೆ ಧ್ಯಾನ ಮಾಡುವುದರಿಂದ, ಅವನ ಬಗ್ಗೆ ಸ್ಮರಣೆ ಮಾಡುವುದರಿಂದ ಮಾಡುವ ಭಕ್ತರಿಗೆ ಆಹ್ಲಾದವನ್ನ ಉಂಟು ಮಾಡ್ತಾನೆ ಅಂತ ಅರ್ಥ. ಅದಲ್ಲದೆ ಭಟ್ಟಪಾದರು ಸೂಕ್ಷ್ಮವಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಶ್ರವಣ ವೇದಾಂತದಲ್ಲಿ ಹೇಳ್ತಕ್ಕಂಥ ಶ್ರವಣ ಮನನ ನಿಧಿಧ್ಯಾಸನಗಳನ್ನ ಸಹ ತಗೋಬಹುದು. ಯಾಕಂದ್ರೆ ಗುರುವಾಯೂರಪ್ಪ ಬೇರೆ ಅಲ್ಲ, ಆ ಬ್ರಹ್ಮ ವಸ್ತು ಬೇರೆ ಅಲ್ಲ. ಶ್ರುತಿ ಮತಿ ಮಧುರೇ ಅದನ್ನೇ ಹೇಳ್ತಾ ಇದ್ದಾರೆ ಸುಗ್ರಹೇ ಅಂತ. ಸುಖೇನ ಗ್ರಹಿತುಂ ಶಕ್ಯೆ ಅಂದ್ರೆ ತಸ್ಮಿನ್ ತೇ ವಿಗ್ರಹೇ ಲೀಲಾ ವಿಗ್ರಹೇ ಅಂತ. ಆ ಬ್ರಹ್ಮನನ್ನ ಸುಲಭವಾಗಿ ಈ ವಿಗ್ರಹದಲ್ಲೇ ನೋಡಬಹುದು ಎಂಬ ಅರ್ಥ. ಬ್ರಹ್ಮಾಭಿನ್ನತ್ವಾತ್, ಯಾಕಂದ್ರೆ ಇದು ಬ್ರಹ್ಮನಿಗಿಂತ ಅಭಿನ್ನವಾಗಿ ಅಥವಾ ಬೇರೆಯಾಗ್ದೋ ಪದಾರ್ಥವಾಗಿ ಇಲ್ದೇ ಇರೋದ್ರಿಂದ. ಧನ್ಯಾಹ ರಮಂತೆ ಅಂತ ಹೇಳ್ತಾ ಇದ್ದಾರೆ. ಈ ಸುಖವನ್ನ ಇಷ್ಟು ಸ್ಫುಟವಾಗಿದ್ದರೂ ಎಲ್ಲರೂ ಎಲ್ಲ ಅನುಭವಿಸ್ತಾ ಇಲ್ಲ, ಯಾರೋ ಕೆಲವು ಭಕ್ತರು ಅದನ್ನ ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ಭಟ್ಟಪಾದರು ಹೇಳ್ತಾ ಇದ್ದಾರೆ ಧನ್ಯಾಹ ಅಂತ. ಧನಂ ಲಬ್ಧಾರಹ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾರು ಮಹತ್ತಾದ ಧನವನ್ನ ಹೊಂದಿದಾರೋ ಅವರು ಅಂತ. ಅಂದ್ರೆ ಏನಪ್ಪ ಅರ್ಥ? ಮಹತ್ತಾದ ಧನ ಅಂತಂದ್ರೆ ಏನು ಅಂತಂದ್ರೆ ಬಹುಜನ್ಮಾರ್ಜಿತ ಸುಕೃತ ಪರಿಪಾಕವಂತಹ ಇತ್ಯರ್ಥ. ಎಷ್ಟೋ 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 ಜನ್ಮಗಳ ಪುಣ್ಯಪಾಕದ ಸುಕೃತದಿಂದ ಇರುವವರು ಬೇರೆ ಯಾವುದೋ ಸುಖವನ್ನ ಹುಡುಕೊಂಡು ಹೋಗಲ್ಲ. ಅವರೇ ಧನ್ಯರು. ಯಾಕಂದ್ರೆ ಅವರು ಅಪರಿಮಿತವಾದ ನಿಷ್ಕಳವಾದ ಭಕ್ತಿಯನ್ನ ಗುರುವಾಯೂರಪ್ಪನ ಮೇಲೆ ಇಟ್ಟಿದ್ದಾರೆ. ಮತ್ತು ಆ ಗುರುವಾಯೂರಪ್ಪನ ರೂಪವನ್ನ ನೋಡೋದ್ರಲ್ಲಿ, ಗುರುವಾಯೂರಪ್ಪನ ಬಗ್ಗೆ ಹಾಡುವುದರಲ್ಲಿ, ಗುರುವಾಯೂರಪ್ಪನ ಬಗ್ಗೆ ಧ್ಯಾನ ಮಾಡುವುದರಲ್ಲಿ, ಪರಸ್ಪರ ಗುರುವಾಯೂರಪ್ಪನ ಲೀಲೆಗಳ ಬಗ್ಗೆ ಮಾತಾಡುವುದರಲ್ಲಿ ಅವರು ಧನ್ಯರಾಗ್ತಾರೆ. ಧನ್ಯಾಹ ರಮಂತೆ ಅಂತ ಹೇಳ್ತಾ ಇದ್ದಾರೆ. ರಮಂತೆ ಅಂತಂದ್ರೆ ರಮು ಕ್ರೀಡಾಯಾಮ್ ಅಂತ ಧಾತು. ಅದರಲ್ಲೇ ಅವರು ಅದರಲ್ಲೇ ಸಂತೋಷವನ್ನ ಕಾಣ್ತಾ ಇದ್ದಾರೆ, ಅದರಲ್ಲೇ ಊರ್ಬಿಟ್ಟಿದ್ದಾರೆ ಅವರು. ಬೇರೆ ಯಾವುದೇ ಲೌಕಿಕವಾಗಿರ್ತಕ್ಕಂತಹ ವಿಷಯಗಳು ಆ ಭಕ್ತರಿಗೆ ಬೇಡವೇ ಬೇಡ. ಅವರ ಲೋಕ
ಸುತ್ತುವರಿಯುವುದು ಯಾವುದೋ ಪದಾರ್ಥಗಳ ಹಿಂದೆ ಅಲ್ಲ, ಕೇವಲ ಗುರುವಾಯೂರಪ್ಪನ ಮಧ್ಯದಲ್ಲಿಟ್ಕೊಂಡು ಅವರ ಸಮಸ್ತ ಜೀವನವೂ ಅದರ ಸುತ್ತಲೇ ನಡೀತಾ ಇರುತ್ತೆ. ಧನ್ಯಾಹ ಅಂತ ಅವ್ರಿಗೆ ಭಟ್ಟಪಾದರು ಹೇಳ್ತಾ ಇದ್ದಾರೆ. ಅಂದ್ರೆ ಬಹುಜನ್ಮಾರ್ಜಿತ ಸುಕೃತ ಪರಿಪಾಕವಂತಹ ಅಂತ. ಅಷ್ಟೂ ಭಕ್ತಿಯಿಂದ ಗುರುವಾಯೂರಪ್ಪನನ್ನ ನೋಡಿ ಅಷ್ಟೂ ಸಂತೋಷಪಟ್ಟು ಅಷ್ಟೂ ಆಹ್ಲಾದವನ್ನ ಹೊಂದುತ್ತಾರೆ ಆ ಭಕ್ತರು, ಅವರೇ ಧನ್ಯರು ಅಂತ ಹೇಳ್ತಾ ಇದ್ದಾರೆ ಭಟ್ಟಪಾದರು. ಇದು ಶ್ಲೋಕದ ಅರ್ಥ. ಈ ಶ್ಲೋಕದಲ್ಲಿ ಮತ್ತಷ್ಟು ವಿಶೇಷಗಳಿದೆ. ಅದೇನು ಅಂತಂದ್ರೆ, ಶ್ರುತಿ ಮತಿ ಮಧುರೇ ಅಲ್ಲಿ ಎರಡು ಅರ್ಥ ಬಂತು. ಅದರಿಂದ ಭಟ್ಟಪಾದರು ಅಲ್ಲಿ ಶ್ಲೇಷಾಲಂಕಾರವನ್ನ ಪ್ರಯೋಗ ಮಾಡಿದ್ದಾರೆ. ಮುಂದೆ ತಕಾರ ರೇಫ ಮಕಾರ ಗಕಾರಗಳ ಪುನರಾವರ್ತನೆಯಿಂದ ಅನುಪ್ರಾಸ ಶಬ್ದಾಲಂಕಾರಗಳು ಬರ್ತಾ ಇವೆ. ಅದ್ ಹೇಗೆ ಅಂದ್ರೆ, ತತ್ವಂ ಯತ್ತತ್ಪರಾಭ್ಯಾಂ ಅಪರಿಕಲನತೋ ನಿರ್ಮಲಂ ತೇನ ತಾವತ್. ಈ ತರ ತಕಾರ ಮಕಾರ ರೇಫಾಕಾರ ಗಕಾರಗಳು ಪುನರಾವರ್ತನೆಯಿಂದ ಅಲ್ಲಿ ಅನುಪ್ರಾಸ ಶಬ್ದಾಲಂಕಾರಗಳನ್ನ ಭಟ್ಟಪಾದರು ಉಪಯೋಗಿಸ್ತಾರೆ. ಅದಲ್ಲದೆ ವಿಶೇಷವಾಗಿ ಒಂದು ವಿಷಯವನ್ನ ಭಟ್ಟಪಾದರು ಇಲ್ಲಿ ಮಾಡಿದ್ದಾರೆ. ತುಂಬಾ ಸೂಕ್ಷ್ಮವಾಗಿರ್ತಕ್ಕಂತಹ ವೇದಾಂತ ವಿಚಾರ ನೋಡಿ. ಅದ್ವೈತ ಸಿದ್ಧಾಂತದಲ್ಲಿ ಆಗಾಗ ಕೇಳಿ ಬರ್ತಕ್ಕಂತಹ ಮಾತು, ಅದ್ವೈತಿಗಳು ಸಗುಣ ರೂಪವನ್ನ ಒಪ್ಪುವುದಿಲ್ಲ, ಎಲ್ಲವನ್ನೂ ನಿರಾಕಾರ ಮಾಡ್ತಾರೆ ಇತ್ಯಾದಿಗಳು ಮಾತುಗಳನ್ನ ಕೇಳ್ತಾನೆ ಇರ್ತೀವಿ. ಆದರೆ ಭಟ್ಟಪಾದರು ಆ ನಿರ್ಗುಣವೇ ಈ ಸಗುಣ ರೂಪವನ್ನ ತಗೊಂಡಿದೆ ಅನ್ನುವ ಮೂಲಕ ಸಗುಣಕ್ಕೂ ನಿರ್ಗುಣಕ್ಕೂ ಐಕ್ಯವನ್ನ ಭಟ್ಟಪಾದರು ಇಲ್ಲಿ ಸೂಕ್ಷ್ಮವಾಗಿ ತೋರಿಸ್ತಾ ಇದ್ದಾರೆ. ಆ ಸತ್ವ ಗುಣ ಒಂದು ರೂಪವನ್ನ ತಾಳಿ ಬಂದಿದೆ, ಅಂದ್ರೆ ಆ ಬ್ರಹ್ಮವೇ ಒಂದು ರೂಪವನ್ನ ತಾಳಿ ಬಂದಿದೆ ಅಂತ ಹೇಳುವ ಮೂಲಕ ಸಗುಣಕ್ಕೂ ನಿರ್ಗುಣಕ್ಕೂ ಇರ್ತಕ್ಕಂತಹ ಐಕ್ಯವನ್ನ ಭಟ್ಟಪಾದರು ತುಂಬಾ ಅತಿ ಸೂಕ್ಷ್ಮವಾಗಿ ತೋರಿಸ್ತಾ ಇದ್ದಾರೆ. ಇದು ಕೇವಲ ಭಟ್ಟಪಾದರು ಮಾಡಿರ್ತಕ್ಕಂತಹ ಕೆಲಸ ಅಲ್ಲ. ಸಾಕ್ಷಾತ್ ಭಗವತ್ಪಾದರೆ ಪ್ರಬೋಧ ಸುಧಾಕರ ಗ್ರಂಥದಲ್ಲಿ ಈ ಸಗುಣಕ್ಕೂ ನಿರ್ಗುಣಕ್ಕೂ ಭೇದ ಇಲ್ಲ ಅಂತ ತೋರ್ಸಕ್ಕೆ ಸಗುಣ ನಿರ್ಗುಣಯೋರ್ ಐಕ್ಯಂ ಅಂತಾನೆ ಪ್ರಕರಣವನ್ನ ಮಾಡಿದ್ದಾರೆ. ಅದನ್ನೇ ಭಟ್ಟಪಾದರು ಸಹ ಇಲ್ಲಿ ಅನುಸರಿಸ್ತಾ ಇದ್ದಾರೆ. ಅದರಿಂದ ಆ ಸಗುಣಕ್ಕೂ ನಿರ್ಗುಣಕ್ಕೂ ಇರ್ತಕ್ಕಂತಹ ಐಕ್ಯವನ್ನ ಭಟ್ಟಪಾದರು ಸೂಕ್ಷ್ಮವಾಗಿ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಹೀಗೆ ಮೂರನೆಯ ಶ್ಲೋಕವನ್ನ ಯಥಾಮತಿ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಶ್ಲೋಕಗಳನ್ನ ಅನುಸಂಧಾನ ಮಾಡೋಣ. ಸದ್ಗುರು ಚರಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ.